Hello everyone, welcome back to my channel NCRT series. Let's start with today's Hindu news analysis. First article, give details on scheme for orphan children, says the Supreme Court. ಸೊ ಇಲ್ಲಿ ಆಫನ್ ಚಿಲ್ಡ್ರನ್ ಅಂದರೆ ಯಾರು ಬರ್ತಾರೆ, ಕೋವಿಡ್-19ಇಂದ ಯಾವ್ಯಾವ ಚಿಲ್ಡ್ರನ್ ಅವ್ರ ಪೇರೆಂಟ್ಸ್ನ ಕಳ್ಕೊಂಡಿದ್ದಾರೆ ಅವ್ರನ್ನ ಇಲ್ಲಿ ಪ್ರಿಯಾರಿಟೈಸ್ ಮಾಡಿರೋವಂಥದ್ದು. ಸೊ ಈ ಮಕ್ಕಳಿಗೆ 10 lakh ಕಾರ್ಪಸ್ ಫಂಡ್ ಕೊಡಲಾಗತ್ತೆ. ಈ ಫಂಡ್ನ ಅವ್ರು ಅಟ್ ದ ಏಜ್ ಆಫ್ 23 ಈ ಫಂಡ್ನ ಅವ್ರಿಗೆ ಈ ಫಂಡ್ ಸಿಗುತ್ತೆ. ಸೊ ಅಲ್ಲಿವರೆಗೂ ಗೌರ್ಮೆಂಟ್ ಏನು ಮಾಡುತ್ತೆ, ಎಜುಕೇಷನಲ್ ರಿಕ್ವೈರ್ಮೆಂಟ್ಸ್, ಇವ್ರದ್ದು ಎಜುಕೇಷನಲ್ ರಿಕ್ವೈರ್ಮೆಂಟ್ಸ್ ಲೈಕ್ ಟೆಕ್ಸ್ಟ್ ಬುಕ್ಸ್, ಯೂನಿಫಾರ್ಮ್ಸ್ ಅದನ್ನು ನೋಡ್ಕೊಳ್ಳುವಂಥದ್ದು. ಸೊ PM ಕೇರ್ ಬಗ್ಗೆ ನೋಡೋಣ. PM ಕೇರ್ಸ್ ಅಂದರೆ ದ ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್ ಫಂಡ್ಸ್. ಇದು ಕ್ರಿಯೇಟ್ ಆಗಿದ್ದು 28 ಮಾರ್ಚ್ 2020 ಕೋವಿಡ್-19 ಪ್ಯಾಂಡಮಿಕ್ಕಿಂದನೇ ಇದು ಕ್ರಿಯೇಟ್ ಆಗಿರುವಂಥದ್ದು. ಈ ಫಂಡ್ ಕೋವಿಡ್-19 ರಿಲೇಟೆಡ್ ಏನು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಇರ್ಬೋದು, ಇಲ್ಲ ಏನೇ ಕೋವಿಡ್-19 ರಿಲೇಟೆಡ್ಗೆ ಯೂಸ್ ಮಾಡಲಾಗತ್ತೆ. ಆ್ಯಂಡ್ ಇದಕ್ಕೆ ಚೇರ್ಮ್ಯಾನ್ ಬಂದು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಟ್ರಸ್ಟೀಸ್ ಯಾರ್ಯಾರು ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಇನ್ ದ ಗವರ್ನಮೆಂಟ್ ಆಫ್ ಇಂಡಿಯಾ. Next article, IMD increases monsoon rain outlook to 101%. So Indian Meteorological Department ಏಪ್ರಿಲ್ ಎಸ್ಟಿಮೇಟ್ ಪ್ರಕಾರ ಜೂನ್ ಸೆಪ್ಟೆಂಬರಲ್ಲಿ ರೈನ್ಫಾಲ್ ಜಾಸ್ತಿ ಆಗ್ಬೋದು ಅಂತ ಹೇಳಿದ್ದಾರೆ. ಮತ್ತು ಎಸ್ಟಿಮೇಟ್ ಇರೋದು 101%. ಸೊ ಆ್ಯಾವ್ರೇಜ್ ರೈನ್ಫಾಲ್ ಎಸ್ಟಿಮೇಟ್ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಅಂದರೆ 96 to 104%. ಸೊ ಇದ್ರ ಮಧ್ಯೆ ಎಷ್ಟೇ ಪರ್ಸೆಂಟ್ ಬಂದರೂ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಆ್ಯಾವ್ರೇಜ್ ರೈನ್ಫಾಲ್ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ. ಸೊ IMD ಬಗ್ಗೆ ನೋಡೋಣ. IMD ಅಂದರೆ ಇಂಡಿಯನ್ ಮೆಟಿರಾಲಜಿಕಲ್ ಡಿಪಾರ್ಟ್ಮೆಂಟ್. ಸೊ ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ. ಆ್ಯಂಡ್ ಇಟ್ ಈಸ್ ಪ್ರಿನ್ಸಿಪಲ್ ಏಜೆನ್ಸಿ ರೆಸ್ಪಾನ್ಸಿಬಲ್ ಫಾರ್ ಮೆಟಿರಾಲಜಿಕಲ್ ಅಬ್ಸರ್ವೇಷನ್ಸ್, ವೆದರ್ ಫೋರ್ಕಾಸ್ಟಿಂಗ್ ಆ್ಯಂಡ್ ಸಿಸ್ಮಾಲಜಿ. ಹೆಡ್ ಕ್ವಾರ್ಟರ್ಸ್ ಇರೋದು ಡೆಲ್ಲಿಲಿ. ಆಪರೇಟ್ಸ್ ಅಂಡರ್ ಹಂಡ್ರೆಡ್ಸ್ ಆಫ್ ಅಬ್ಸರ್ವೇಷನ್ ಸ್ಟೇಷನ್ಸ್. ಸೊ ಇಂಡಿಯಾದಲ್ಲಿ ತುಂಬ IMD ಸ್ಟೇಷನ್ಸ್ ಇದೆ. ಆ್ಯಂಡ್ ಅಂಟಾರ್ಟಿಕಾದಲ್ಲೂ ಕೂಡ ಇದೆ. ರೀಜನಲ್ ಆಫೀಸರ್ಸ್ ಇರೋದು ಮುಂಬೈ, ಕೋಲ್ಕತ್ತಾ, ನಾಗ್ಪುರ್ ಆ್ಯಂಡ್ ಪುಣೆ. ಆ್ಯಂಡ್ 6 ರೀಜನಲ್ ಸ್ಪೆಷಲೈಸ್ಡ್ ಮೆಟೊಲಾಜಿಕಲ್ ಸೆಂಟರ್ಸ್ ಆಫ್ ದ ವರ್ಲ್ಡ್. ಅದರಲ್ಲಿ IMD ಈಸ್ ಆಲ್ಸೋ ಒನ್ ಆಫ್ ದೆಮ್. ಆ್ಯಂಡ್ ಇಟ್ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಫೋರ್ಕಾಸ್ಟಿಂಗ್, ನೇಮಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ವಾರ್ನಿಂಗ್ ಫಾರ್ ಟ್ರಾಪಿಕಲ್ ಸೈಕ್ಲಾನ್ಸ್ ಇಲ್ಲ ಜಾಸ್ತಿ ಮಳೆ. ಸೊ ಈ ಥರ ಸಿಚುಯೇಷನ್ಸಲ್ಲಿ ವಾರ್ನಿಂಗ್ ಕೊಡುವಂಥ ರೆಸ್ಪಾನ್ಸಿಬಿಲಿಟಿ IMDದಾಗಿರುತ್ತೆ. ಎಸ್ಟಾಬ್ಲಿಷ್ ಆಗಿದ್ದು 1875 ಹೆನ್ರಿ ಫ್ರಾನ್ಸಿಸ್ ಫಸ್ಟ್ ಮೆಟೊಲಾಜಿಕಲ್ ರಿಪೋರ್ಟರ್ ಆಫ್ IMD ಆಗಿ ಅಪಾಯಿಂಟ್ ಆಗ್ತಾರೆ. 1889 ಸರ್ ಜಾನ್ ಏಲಿಯಟ್ ಅವರು ಹಿ ವಾಸ್ ಅಪಾಯಿಂಟೆಡ್ ಆಸ್ ದ ಫಸ್ಟ್ ಡೈರೆಕ್ಟರ್ ಜನರಲ್ ಆಫ್ ಅಬ್ಸರ್ವೇಷನ್. ದೆನ್ IMD ಹೆಡ್ ಕ್ವಾರ್ಟರ್ ಫಸ್ಟ್ ಕೋಲ್ಕತ್ತಾದಲ್ಲಿತ್ತು. ಲೇಟರ್ ಶಿಮ್ಲಾಗೆ ಶಿಫ್ಟ್ ಆಯಿತು. ಶಿಮ್ಲಾ ಟು ಪುಣೆಗೆ ಶಿಫ್ಟ್ ಆಯಿತು. ಫೈನಲಿ ಪುಣೆಯಿಂದ ಡೆಲ್ಲಿಗೆ ಶಿಫ್ಟ್ ಆಯಿತು 1944. ನೆಕ್ಸ್ಟ್ ಆರ್ಟಿಕಲ್, ಡೆಲ್ಲಿ ಹೈಕೋರ್ಟ್ ಕ್ವೆಶನ್ಸ್ ಸೆಂಟರ್ ಆನ್ ನಾಟ್ ಪ್ರಿಯಾರಿಟೈಸಿಂಗ್ ಯೂತ್ ಫಾರ್ ವ್ಯಾಕ್ಸಿನೇಷನ್. ಸೊ ಇಲ್ಲಿ ಡೆಲ್ಲಿ ಹೈಕೋರ್ಟ್ ಗೌರ್ಮೆಂಟ್ನ ಕೇಳ್ತಾ ಇರೋವಂಥದ್ದು, ಯೂತ್ನ ಪ್ರಿಯಾರಿಟೈಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಂಗ್ಸ್ಟರ್ಸ್ ಆರ್ ದ ಯಂಗ್ ಪೀಪಲ್ ಆರ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ. ಈಗ 80% ಬಿಕಾಸ್ ಅವರಿಗೆ ವ್ಯಾಕ್ಸಿನ್ ಪ್ರಾಪರಾಗಿ ಸಿಗ್ತಾ ಇಲ್ಲ ಯೂತ್ಸ್ಗೆ ಇವಾಗ. ಸೊ ಈಗ ನಾವು 80 ವರ್ಷ ಇರೋರು ಬಂದು ನೆಕ್ಸ್ಟ್ ದೇ ಕ್ಯಾನ್ ಟೇಕ್ ಆಫ್ ಕಂಟ್ರಿ ಫಾರ್ವರ್ಡ್. ಬಟ್ ಪ್ರಿಯಾರಿಟಿ ಯೂತ್ಸಿಗೆ ಕೊಡಬೇಕು. ಎಲ್ಲರನ್ನೂ ಸೇಫ್ ಮಾಡೋದು ಇಂಪಾರ್ಟೆಂಟ್, ಬಟ್ ಪ್ರಿಯಾರಿಟಿ ಅಂತ ಬಂದಾಗ ಯೂತ್ಸಿಗೆ ಕೊಡಬೇಕು ಬಿಕಾಸ್ ದೇ ಆರ್ ದ ಫ್ಯೂಚರ್ಸ್ ಆಫ್ ದಿಸ್ ಕಂಟ್ರಿ ಅಂತ ಹೇಳ್ತಾ ಇರೋವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಬ್ರಿಕ್ಸ್ ವಿಲ್ ಹೆಲ್ಪ್ ಇಂಡಿಯಾ ಇನ್ ಫೈಟಿಂಗ್ ಕೋವಿಡ್-19 ಸೇಸ್ ಚೈನಾಸ್ ಮಿನಿಸ್ಟರ್. ಸೊ ಚೈನಾ ಅಲ್ಲಿರುವಂಥ ಒಬ್ಬರು ಮಿನಿಸ್ಟರ್ ಹೇಳಿರೋವಂಥದ್ದು ಕೋವಿಡ್-19 ಸೆಕೆಂಡ್ ವೇವಿಂದ ಇಂಡಿಯಾಗೆ ಏನು ಎಫೆಕ್ಟ್ ಆಗ್ತಾ ಇದೆ ಅದಕ್ಕೆ ಬ್ರಿಕ್ಸ್ ಕಂಟ್ರೀಸ್ ಹೆಲ್ಪ್ ಮಾಡುತ್ತೆ ಅಂತ. ಸೊ ಬ್ರಿಕ್ಸ್ ಬಗ್ಗೆ ನೋಡೋಣ. ಬ್ರಿಕ್ಸಲ್ಲಿ ಯಾವ್ಯಾವ ಕಂಟ್ರೀಸ್ ಇದೆ? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಸೊ ಟುಗೆದರ್ ಬ್ರಿಕ್ಸ್ ಅಕೌಂಟ್ಸ್ ಫಾರ್ ಅಬೌಟ್ 40% ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್. ಸೊ ಟೋಟಲ್ ವರ್ಲ್ಡ್ಸ್ ಪಾಪ್ಯುಲೇಷನಲ್ಲಿ 40% ವರ್ಲ್ಡ್ ಪಾಪ್ಯುಲೇಷನ್ಸ್ ಈ 5 ಕಂಟ್ರಿಯಿಂದ ಇದೆ, ಮತ್ತು 30% GDP. ಸೊ ಓವರಾಲ್ ವರ್ಲ್ಡ್ಸ್ GDPಯಲ್ಲಿ 30% GDP ಈ 5 ಕಂಟ್ರೀಸಿಂದ ಬರುತ್ತೆ. ಫಸ್ಟ್ ಬ್ರಿಕ್ ಸಮಿಟ್, ಬ್ರಿಕ್ಸ್ ಅಲ್ಲ ಅವಾಗ ಬ್ರಿಕ್ ಸಮಿಟ್, ಬಿಕಾಸ್ ಆಗಿನೂ ಸೌತ್ ಆಫ್ರಿಕಾ ಜಾಯ್ನ್ ಆಗಿರಲಿಲ್ಲ. ಅದು 2009 ಆಗಿದ್ದು ರಷ್ಯನ್ ಫೆಡ್ರೇಷನ್. ಆ್ಯಂಡ್ ಅದಾದಮೇಲೆ ಸೌತ್ ಆಫ್ರಿಕಾನ ಇನ್ವೈಟ್ ಮಾಡ್ತಾರೆ ಬ್ರಿಕ್ಸ್ಗೆ 2010. ಅವಾಗ ಅದು ಬ್ರಿಕ್ ಹೋಗಿ ಬ್ರಿಕ್ಸ್ ಆಗುತ್ತೆ. ದೆನ್ ಸೌತ್ ಆಫ್ರಿಕಾ ಸಬ್ಸಿಕ್ವೆಂಟ್ಲಿ ಅಟೆಂಡೆಡ್ ದ ಥರ್ಡ್ ಬ್ರಿಕ್ ಸಮಿಟ್ ಚೈನಾದಲ್ಲಿ 2011. ಆ್ಯಂಡ್ ಬ್ರಿಕ್ಸ್ ಟೇಕ್ಸ್ ಇನ್ ಟು ಕನ್ಸಿಡರೇಷನ್ ಈಚ್ ಮೆಂಬರ್ಸ್ ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ಪಾವರ್ಟಿ ಆಬ್ಜೆಕ್ಟಿವ್ಸ್ to ensure relations are built on the respective countries' economic strength and to avoid the competition where possible. Next, new chief at Andaman and Nicobar Command. So Lieutenant General Ajay Singh ಅವರು ನ್ಯೂ ಕಮಾಂಡಿಂಗ್ ಇನ್ ಚೀಫ್ ಆಫ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಕಮಾಂಡ್ ಆಗಿರುವಂಥದ್ದು.
ನೆಕ್ಸ್ಟ್, ಚೈನಾಸ್ ಪಾಪ್ಯುಲೇಷನ್ ನಾರ್ಮ್ಸ್ ಸರ್ವ್ ಆ್ಯಸ್ ವಾರ್ನಿಂಗ್ ಫಾರ್ ಇಂಡಿಯಾ. ಸೊ ಈ ಆರ್ಟಿಕಲಿಂದ ನಾವೇನು ತಿಳ್ಕೊಬೋದಂದರೆ, ಚೈನಾ ಒನ್ ಚೈಲ್ಡ್ ಪಾಲಿಸಿ ತಂದಿದ್ದು. ಚೈನಾ ಪಾಪ್ಯುಲೇಷನ್ ತುಂಬ ಇನ್ಕ್ರೀಸ್ ಆಗಿದ್ದ ಕಾರಣ ಚೈನಾ ಒನ್ ಚೈಲ್ಡ್ ಪಾಲಿಸಿ ತಂದಿತ್ತು. ಸೊ ಈ ಪಾಲಿಸಿನ ತುಂಬ ಜಾಸ್ತಿ ದಿನ ಇಂಪ್ಲಿಮೆಂಟ್ ಮಾಡಿದ ಕಾರಣ ಪಾಪ್ಯುಲೇಷನ್ ಗ್ರೋತ್ ತುಂಬ ಕಮ್ಮಿ ಆಗಿ, ಸೊ ಓಲ್ಡ್ ಜನ್ರೇಷನ್ ಪೀಪಲ್ ಏನಿದೆ ಅವ್ರ ಪಾಪ್ಯುಲೇಷನ್ ಜಾಸ್ತಿ ಇದೆ, ಯಂಗ್ಸ್ಟರ್ಸ್ ಕಮ್ಮಿ ಆದರು. ಸೊ ಏನು ಮಾಡ್ದು, 2 ಚೈಲ್ಡ್ ಪಾಲಿಸಿ ತಂತು ಆ್ಯಂಡ್ ಇವಾಗ 3 ಚೈಲ್ಡ್ ಪಾಲಿಸಿ ತಂದಿದೆ. ಸೊ ಇಂಡಿಯಾ ಏನು ಕಲ್ತ್ಕೊಬೋದು ಅಂದರೆ, ಏನಾದರೂ ಒಂದು ಪಾಲಿಸಿನ ಇಂಪ್ಲಿಮೆಂಟ್ ಮಾಡುವಾಗ ಪ್ರಾಪರ್ ಪ್ರಿಕಾಷನ್ಸಿಂದ ಮಾಡಬೇಕಾಗತ್ತೆ, ಇಲ್ಲಾಂದರೆ ಈ ಥರ ಕ್ರೈಸಿಸ್ ನೋಡ್ಬೋದು ಅಂತ ಹೇಳಿರೋವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, NCPCR ಟ್ರ್ಯಾಕ್ಸ್ ಡೇಟಾ ಆನ್ ಆಫನ್ಸ್. ಸೊ ಟೋಟಲ್ ಪ್ರೆಸೆಂಟ್ಲಿ ಕೋವಿಡಿಂದ ಪೇರೆಂಟ್ಸ್ನ ಕಳ್ಕೊಂಡಿರೋವಂತಹ 10,000 ಮಕ್ಕಳೇನಿದ್ದಾರೆ ಅವ್ರಿಗೆ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಬೇಕಾಗಿರೋವಂಥದ್ದು 10,000 ಚಿಲ್ಡ್ರನ್ಗೆ. NCPCR ಬಗ್ಗೆ ನೋಡೋಣ. ಇಟ್ಸ್ ಅ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಸೊ NCPCR ಅದೊಂದು ಸ್ಟ್ಯಾಚ್ಯುಟರಿ ಬಾಡಿ set up in March 2007 under the Commissions for Protection of Child Rights Act 2005. ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂದರೆ, ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಆ್ಯಂಡ್ ದ ಕಮಿಷನ್ ಮ್ಯಾಂಡೇಟ್ ಈಸ್ ಟು ಎನ್ಶ್ಯೂರ್ ದಟ್ ಆಲ್ ಲಾಸ್, ಪಾಲಿಸೀಸ್, ಪ್ರೋಗ್ರಾಮ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಮೆಕ್ಯಾನಿಸಮ್ ಆರ್ ಇನ್ ಕನ್ಸೋನೆನ್ಸ್ ವಿತ್ ಚೈಲ್ಡ್ ರೈಟ್ಸ್ ಪರ್ಸ್ಪೆಕ್ಟಿವ್ ಆಸ್ ಎನ್ಶ್ರೈನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಇದ್ರ ರೆಸ್ಪಾನ್ಸಿಬಿಲಿಟೀಸ್ ಏನು, ಎಲ್ಲ ಪಾಲಿಸೀಸ್, ಎಲ್ಲ ಪ್ರೋಗ್ರಾಮ್ಸ್, ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಮೆಕ್ಯಾನಿಸಮ್ಸ್ ವಿತ್ ರೆಸ್ಪೆಕ್ಟ್ ಟು ದ ಚೈಲ್ಡ್ ರೈಟ್ಸ್ ಪ್ರಾಪರಾಗಿ ನಡೀತಾ ಇದೆಯಾ ಇಲ್ವಾ. ಆ್ಯಂಡ್ it monitors in the implementation of the protection of children from sexual offenses. ಪೋಕ್ಸೋ ಆ್ಯಕ್ಟ್ ಏನಿದೆ ಇದನ್ನು ಕೂಡ ಮಾನಿಟರ್ ಮಾಡುತ್ತೆ. ನೆಕ್ಸ್ಟ್, ಚೈನಾ ರಿಪೋರ್ಟ್ಸ್ ಹ್ಯೂಮನ್ ಕೇಸ್ ಆಫ್ ಬರ್ಡ್ ಫ್ಲೂ ಸ್ಟ್ರೇನ್. ಸೊ ಇಲ್ಲಿದೆ, 1 ಸೆಕೆಂಡ್. H1073 ಬರ್ಡ್ ಫ್ಲೂ ಸ್ಟ್ರೇನ್ ಏನಿದೆ ಅದು ಫಸ್ಟ್ ಚೈನಾದಲ್ಲಿ ರಿಪೋರ್ಟ್ ಆಗಿರೋವಂಥದ್ದು ಆಲ್ ಓವರ್ ದ ವರ್ಲ್ಡ್. ಫಸ್ಟ್ ಅದು ಚೈನಾದಲ್ಲಿ ರಿಪೋರ್ಟ್ ಆಗಿರೋವಂಥದ್ದು. ಆ್ಯಂಡ್ ನೆಕ್ಸ್ಟ್ ಆರ್ಟಿಕಲ್, ಟೆನ್ಯೂರ್ಸ್ ರಿವೈವಲ್. ಸೊ ಈ ಆರ್ಟಿಕಲಲ್ಲಿ ಏನಿದೆ ಅಂದರೆ, NSO ಅಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಸೊ ಇದು ಹೇಳಿರೋವಂಥದ್ದು ನ್ಯಾಷನಲ್ ಇನ್ಕಮ್ ಬಗ್ಗೆ. ಸೊ ಇಂಡಿಯಾ GDP ಏನು ಡಿಕ್ಲೈನ್ ಆಗ್ತಿದೆ ಅದ್ರ ಬಗ್ಗೆ. ಸೊ ಓವರ್ ಆಲ್ 4 ಕ್ವಾರ್ಟರ್ಸ್ ಇರುತ್ತೆ ಒಂದು ಇಯರಲ್ಲಿ. ಆ್ಯಂಡ್ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು April 1st March 31st ಟೋಟಲ್ 4 ಕ್ವಾರ್ಟರ್ಸ್, 1, 2, 3, 4. ಸೊ April, May, June ಫಸ್ಟ್ ಕ್ವಾರ್ಟರ್, July, August, September second quarter, October, November, December third quarter, and Jan, February, March fourth quarter. ಸೊ ಲಾಸ್ಟ್ ಇಯರ್ ಏಪ್ರಿಲಲ್ಲಿ ಕೋವಿಡ್ ಹಿಟ್ಟಿಂದ ಏನಾಯಿತು, ಸಡನ್ನಾಗಿ ಎಕಾನಮಿಲ GDP ತುಂಬ ಕಮ್ಮಿ, 24.4% ಕಾಂಟ್ರಾಕ್ಟ್ ಆಗಿದ್ದು ನಾವು ನೋಡಿದ್ವಿ. ದೆನ್ ಮತ್ತೆ ಜುಲೈಯಲ್ಲಿ 7.3% ಸಮಥಿಂಗ್. ಬಟ್ ಅಕ್ಟೋಬರ್ ಅಂದರೆ ಥರ್ಡ್ ಕ್ವಾರ್ಟರ್ಲಿ 0.4% ಗ್ರೋತ್ ಆಯಿತು. ಆ್ಯಂಡ್ ಮತ್ತು ಜಾನ್ವರಿ, ಫೆಬ್, ಮಾರ್ಚ್ 2021 1.6% ಗ್ರೋತ್ನ ನೋಡಿದ್ವಿ. ಬಟ್ ಓವರ್ ಆಲ್ ನೋಡಿದ್ರೆ ನೆಗೆಟಿವ್ ಗ್ರೋತ್ ಜಾಸ್ತಿ ಆಗಿರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಅ ಫಾಟಲ್ ವಾರ್ ಆನ್ ಟ್ರಾನ್ಸ್ಪರೆನ್ಸಿ. ಸೊ ಈ ಆರ್ಟಿಕಲಲ್ಲಿ ಏನು ನೋಡ್ಬೋದು ಅಂದರೆ, ನಾವು ರೀಸೆಂಟ್ ಅನಾಲಿಸಿಸಲ್ಲಿ ಇಲ್ಲ ನ್ಯೂಸಲ್ಲಿ ಕೂಡ ನಾವು ನೋಡಿದ್ವಿ. PM ಕೇರ್ಸ್ ಫಂಡ್ ಬಗ್ಗೆ ಕೇಳಿದ್ರು ಅಂತ ಎಷ್ಟೊಂದು ಜನ. PM ಕೇರ್ಸ್ ಫಂಡ್ ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ, ಆ ಫಂಡ್ ಏನು ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ಪ್ರೂಫ್ ಬೇಕು ಅಂತ. ಸೊ ಇದರಲ್ಲಿ ನಾವು ರೈಟ್ ಟು ಇನ್ಫಾರ್ಮೇಷನ್ ಬಗ್ಗೆ ನೋಡೋಣ. ಸೊ ರೈಟ್ ಟು ಇನ್ಫಾರ್ಮೇಷನ್ ಏನಿದೆ, ದಟ್ಸ್ ಅ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 19 ಕೆಳಗಡೆ ಬರುವಂಥ ಒಂದು ಫಂಡಮೆಂಟಲ್ ರೈಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ 1976 ರಾಜ್ ನಾರಾಯಣ್ ಮತ್ತು ದ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಕೇಸಲ್ಲಿ ಸುಪ್ರೀಂ ಕೋರ್ಟು ಈ ರೈಟ್ ಟು ಇನ್ಫಾರ್ಮೇಷನ್ನ ಫಂಡಮೆಂಟಲ್ ರೈಟ್ ಆಗಿ ಡಿಕ್ಲೇರ್ ಮಾಡುತ್ತೆ ಅಂಡರ್ ಆರ್ಟಿಕಲ್ 19. ಆ್ಯಂಡ್ ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಇನ್ ಇಂಡಿಯನ್ ಡೆಮೋಕ್ರಸಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಇಂಡಿಯನ್ ಡೆಮೋಕ್ರಸಿಲಿ ಪೀಪಲ್ ಆರ್ ದ ಮಾಸ್ಟರ್ಸ್ ಆ್ಯಂಡ್ ಅವ್ರಿಗೆ ಎಲ್ಲ ಥರ ರೈಟ್ಸ್ ಇದೆ, ಗವರ್ನಮೆಂಟ್ ವರ್ಕಿಂಗ್ ತಿಳ್ಕೊಳೋ ಅಂಥದ್ದು. ಸೊ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005ನ ಇದು ಎನ್ಯಾಕ್ಟ್ ಮಾಡುವಂಥದ್ದು. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಿಗೆ ಬಂದರೆ ಈ ಆ್ಯಕ್ಟ್ ಏನು ಮಾಡುತ್ತೆ, ಆರ್ಡಿನರಿ ಪೀಪಲ್ಗೆ ಇದು ಎಂಪವರ್ಮೆಂಟ್ ಕೊಡುತ್ತೆ. ಗವರ್ನಮೆಂಟ್ ವರ್ಕಿಂಗ್ ಅಂದರೆ ಗವರ್ನಮೆಂಟ್ ಕೆಲಸನ ತಿಳ್ಕೊಳ್ಳುವಂಥದ್ದು. ಆ್ಯಂಡ್ ಗೌರ್ಮೆಂಟಲ್ಲಿ ನಡೆಯುವಂಥ ಕರಪ್ಷನ್ ಪ್ರೋಗ್ರೆಸ್ ಏನಿದೆ, ಸೊ ಇದು ಈ ಆ್ಯಕ್ಟಿಂದ ಪೀಪಲ್ ಕುಡ್ ಗೆಟ್ ಟು ನೋ ಅಬೌಟ್ ಗವರ್ಮೆಂಟ್ಸ್ ವರ್ಕಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series, and do press the bell icon to get the notification as soon as I upload any of the videos. Thank you so much.